ನಟ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಅಕ್ಕ ತಮ್ಮನ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಮನೆ ವಿಷಯಕ್ಕೆ ಶುರುವಾದ ಗಲಾಟೆ ದೊಡ್ಡ ಹೈ ಡ್ರಾಮಾವನ್ನೇ ಸೃಷ್ಟಿಸಿದೆ. ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕಿದ್ದ ಜಗಳ ಹೇಗೆ ಹಾದಿ ಬೀದಿ ರಂಪ ಆಗಿದೆ ನೋಡಿ. ಒಂದ್ ಕಡೆ ಅಕ್ಕ, ಇನ್ನೊಂದ್ ಕಡೆ ಹೆಂಡತಿ. ಮನೆ ವಿಷಯಕ್ಕೆ ಶುರುವಾದ ಗಲಾಟೆ ರಕ್ತ ಸಂಬಂಧಕ್ಕೆ ಕೊಳ್ಳಿ ಇಟ್ಟಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಮನೆಯಲ್ಲಿ ಅಕ್ಕ ತಮ್ಮನ ಕಾಳಗ ಶುರುವಾಗಿದ್ದು ದೊಡ್ಡ ಮನೆ ದೊಡ್ಡಾಟ ಬೀದಿಗೆ ಬಂದಿದೆ. ಒಂದೇ ಫ್ಲಾಟ್ನಲ್ಲಿದ್ದ ಅಕ್ಕ ತಮ್ಮ ಈಗ ಮನೆ ವಿಷಯಕ್ಕೆ ಶತ್ರುಗಳಂತಾಗಿದ್ದಾರೆ. ಅಷ್ಟೇ ಅಲ್ಲ, ರಂಜಿತ್ ವಿರುದ್ಧ ಬಾಬಾ ಜಗದೀಶ್ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಕ್ಕ ತಮ್ಮನ ಗಲಾಟೆ ಬಿತ್ತು ಕಂಪ್ಲೇಂಟ್. ಅದೇನೋ ಗೊತ್ತಿಲ್ಲ, ನಟ ರಂಜಿತ್ ಸುದ್ದಿ ಆಗಿದ್ದೆಲ್ಲ ಗಲಾಟೆ ವಿಷಯವಾಗಿಯೇ. ಬಿಗ್ ಬಾಸ್ ಮನೆಗೆ ಹೋಗಿದ್ದಾಗಲೂ ಸದ್ದು ಮಾಡಿದ್ದು ಗಲಾಟೆ ವಿಷಯಕ್ಕೇನೆ. ಕೊನೆಗೆ ಬಿಗ್ ಬಾಸ್ ಮನೆಯಿಂದ ಹೊರಬರೋದಕ್ಕೂ ಕಾರಣವಾಗಿದ್ದು ಇದೇ ಗಲಾಟೆನೆ. ಇದೀಗ ಅಕ್ಕ ತಮ್ಮನ ಫ್ಲಾಟ್ ಫೈಟ್ ಬೀದಿಗೆ ಬಂದು ನಿಂತಿದೆ. ಇದು ನನ್ನ ಮನೆ ಅಂತ ಅಕ್ಕ ರಶ್ಮಿ ಹೇಳ್ತಿದ್ರೆ, ಈ ಮನೆಗೆ ನಾನೂ ದುಡ್ಡು ಕೊಟ್ಟಿದ್ದೀನಿ ಅಂತ ರಂಜಿತ್ ಕೆರಳಿ ಕೆಂಡವಾಗಿದ್ದಾರೆ. ಇದೇ ಕಾರಣಕ್ಕೆ ಅತ್ತಿಗೆ ನಾದಿನಿ ಮಧ್ಯೆ ದೊಡ್ಡ ಜಂಗಿ ಕುಸ್ತಿ ನಡೆದು ಹೋಗಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ರಂಜಿತ್ ಪತ್ನಿಗೆ ಒಂದೇಟು ಕೊಟ್ಟಿದ್ದಾರೆ ಅನ್ನೋ ಆರೋಪವೂ ಕೇಳಿ ಬರ್ತಿದೆ. ಬೆಂಗಳೂರಿನ ಅಮೃತಹಳ್ಳಿಯ ಸಾಯಿ ಪ್ಯಾರಡೈಸ್ ಅಪಾರ್ಟ್ಮೆಂಟ್ನಲ್ಲಿ ರಂಜಿತ್ ಕುಟುಂಬ ವಾಸವಾಗಿದೆ. ರಂಜಿತ್ ಮದುವೆ ಆಗೋದಕ್ಕೂ ಮೊದಲು ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯಲ್ಲಿ ಅಕ್ಕ, ಭಾವ, ಅಪ್ಪನ ಜೊತೆ ರಂಜಿತ್ ವಾಸವಾಗಿದ್ರು. ಆದ್ರೆ ಮದುವೆ ಆಗ್ತಾ ಇದ್ದಂತೆ ಇದೇ ಫ್ಲಾಟ್ನಲ್ಲಿ ರಂಜಿತ್ ಹಾಗೂ ಪತ್ನಿ ವಾಸವಾಗಿದ್ರಿಂದ ರಂಜಿತ್ ಅಕ್ಕ ಹಾಗೂ ಭಾವ ಮೂರನೇ ಮಹಡಿಯ ಫ್ಲಾಟ್ನಲ್ಲಿ ಬಾಡಿಗೆಗಿದ್ರು. ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ದ ಸಂಸಾರದಲ್ಲಿ ಇತ್ತೀಚೆಗೆ ಮನಸ್ತಾಪಗಳು ಶುರುವಾಗಿದ್ವು. ಇದೇ ಈಗ ಅಕ್ಕ ತಮ್ಮನ ಮಧ್ಯೆ ಬಿರುಗಾಳಿ ಎಬ್ಬಿಸಿದೆ. ನಿನ್ಮೇಲೆ ಆಣೆ ಇರ್ತೀನಿ ನಾನು, ಸುಳ್ಳು ಹೇಳ್ಬೇಡ. ಸರಿ ಸರಿ ಹೋಗ್. ಮನೆಯೊಳಗೆ ಬಂದಿಲ್ಲ. ನಟ ರಂಜಿತ್ ವಾಸವಾಗಿರೋ ಫ್ಲಾಟ್ ಅಕ್ಕ ರಶ್ಮಿ ಹಾಗೂ ಅವರ ತಾಯಿ ಹೆಸರಲ್ಲಿದೆಯಂತೆ. ಹೀಗಾಗಿ ಈ ಫ್ಲಾಟ್ನಲ್ಲಿ ನನಗೂ ಪಾಲ್ ಬೇಕು ಅಂತ ರಶ್ಮಿ ಪಟ್ಟು ಹಿಡಿದಿದ್ದಾರೆ. ಯಾವಾಗ ಈ ಫ್ಲಾಟ್ ನನಗೆ ಸೇರಿದ್ದು ಅಂತ ರಶ್ಮಿ ಎಂಟ್ರಿ ಕೊಟ್ರೋ ರಂಜಿತ್ ಹಾಗೂ ರಂಜಿತ್ ಪತ್ನಿ ಕೆರಳಿ ಕೆಂಡವಾಗಿದ್ದಾರೆ. ಇದೇ ಮನೆಯಲ್ಲೇ ನಾನಿರ್ತೀನಿ, ನನ್ನ ಮನೆ ಅಂತ ರಶ್ಮಿ ಪಟ್ಟು ಹಿಡಿದಿದ್ದಾರೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ದೊಡ್ಡ ಹೈ ಡ್ರಾಮವೇ ನಡೆದು ಹೋಗಿದೆ. ಆದ್ರೆ ರಂಜಿತ್ ಮಾತ್ರ ಈ ಫ್ಲಾಟ್ ಕೊಳ್ಳುವಾಗ ನಾನೂ ಸಹ ದುಡ್ಡು ಕೊಟ್ಟಿದ್ದೆ, ಹೀಗಾಗಿ ನನಗೂ ಸೇರಿದ್ದು ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಯಾವಾಗ ಅಕ್ಕ ತಮ್ಮನ ಕಾಳಗ ಹಾದಿ ಬೀದಿ ರಂಪಾಟವಾಯಿತೋ ರಂಜಿತ್, ಬಾವ, ಜಗದೀಶ್ ಹಾಗೂ ರಶ್ಮಿ ಅಮೃತಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮನೆ ವಿಷಯವಾಗಿ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ನೀಡಿದ್ದಾರೆ. ಯಾವಾಗ ರಶ್ಮಿ ಕಂಪ್ಲೇಂಟ್ ಕೊಟ್ರೋ ರಂಜಿತ್ ಸಹ ಪ್ರತಿದೂರು ಕೊಟ್ಟಿದ್ದಾರೆ. ಒಟ್ನಲ್ಲಿ ಅಕ್ಕ ತಮ್ಮನ ಮಧ್ಯೆ ಮನೆ ಮನೆ ರಾಮಾಯಣ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡ್ಬೇಕು. ಗಂಗಾಧರ್ ವಾಕಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.